ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಬರಲಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಫಾರ್ ಟೀಮ್ ಇಂಡಿಯಾ. ತುಂಬ ಚೆನ್ನಾಗಿದೆ. ಸ್ವಲ್ಪ ಅಭಿಷೇಕ್ ಶರ್ಮಾ ಅವರು ಫಾರ್ಮಿಂದ ಕಳ್ಕೊಂಡಿದ್ದಾರೆ. ಸಂಜು ಸ್ಯಾಮ್ಸನ್ ಅವರು ಸಖತ್ ಆಡ್ತಿದ್ದಾರೆ. ಹೀಗೆ ಆಡಲಿ, ಫೈನಲಲ್ಲಿ ಗೆದ್ದು ಬರಲಿ ಅಂತ ಹೇಳ್ತಿದ್ವಿ. ಈಗ ಬ್ಯಾಟಿಂಗ್ ಫಾರ್ಮೆಟ್ ಅಲ್ಲಿ ಯಾರ ಮೇಲೆ ವಿಶ್ವಾಸ ಜಾಸ್ತಿ ಇದೆ ಫೈನಲ್ ಮ್ಯಾಚ್ ಅಲ್ಲಿ? ಸಂಜು ಸ್ಯಾಮ್ಸನ್ ಆಡ್ತಾರೆ, ಇಶಾನ್ ಕಿಶನ್ ಚೆನ್ನಾಗಿ ಆಡ್ತಾರೆ. ಅವರು ಆಡಿದರೆ ಪಕ್ಕ ವಿನ್ ಆಗದೆ ಆಗ್ತೀವಿ. ಟೀಮ್ ಇಂಡಿಯಾ ಎಷ್ಟು ಸ್ಕೋರ್ ಮಾಡಬಹುದು ಅಂತ ನಿಮ್ಮ ಅಭಿಪ್ರಾಯ? ಬ್ಯಾಟಿಂಗ್ ಫಸ್ಟ್ ಆದರೆ 250. ಬೌಲಿಂಗ್ ಅಲ್ಲಿ ಯಾರು ಒಳ್ಳೆ ರೀತಿಯಾಗಿ ಪರ್ಫಾರ್ಮ್ ಮಾಡೋದು? ಬೂಮ್ರಾ, ನಮ್ಮ ಬೂಮ್ರಾ ಅವರು ಯಾವಾಗಲೂ ಫೇವ್ರೇಟ್. ಅವರೇ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಒಟ್ಟಾರೆ ಟೀಮ್ ಇಂಡಿಯಾಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಆಲ್ ದ ಬೆಸ್ಟ್, ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಬರಲಿ ಅಂತ. ನಿಮ್ಮ ಹೆಸರು? ಪರಶುರಾಮ್. ಜಾಗ ಯಾವುದೇ ಇರಲಿ, ಜನ ಯಾರೇ ಇರಲಿ, ಕಪ್ ಮಾತ್ರ ನಮ್ಮದೇ. ಈ ಸತಿ ಟೀಮ್ ಇಂಡಿಯಾನೇ ಗೆಲ್ಲೋದು. ಯಾವ ರೀತಿ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಬ್ಯಾಟಿಂಗಲ್ಲಿ ತುಂಬ ಚೆನ್ನಾಗಿದೆ. ಸೊ ಶಿವನ್ ದುಬೆ ಇನ್ನೊಂದು ಸ್ವಲ್ಪ ಪರ್ಫಾರ್ಮೆನ್ಸಿಗೆ ಬರಬೇಕು. ಅವರೇ ಇಂಪಾರ್ಟೆಂಟ್ ಆಗಿದ್ದಾರೆ ಮ್ಯಾಚಲ್ಲಿ. ನ್ಯೂಜಿಲೆಂಡ್ ಕೂಡ ಸಾಮಾನ್ಯವಾದ ಟೀಮ್ ಏನಲ್ಲ. ಅದೇ, ನ್ಯೂಜಿಲೆಂಡ್ ಕೂಡ ಸಾಮಾನ್ಯವಾದ ಟೀಮ್ ಏನಲ್ಲ. ಸೊ ಎಲ್ಲರೂ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಮಾಡಿದ್ರೆ ಟೀಮ್ ಇಂಡಿಯಾ ಗೆಲ್ಬೋದು. ಇನ್ನು ತುಂಬ ಚೆನ್ನಾಗಿ ಆಡಬೇಕು, ಗೆಲ್ಲಬೇಕಷ್ಟೇ. ಈ ಹಿಂದಿನ ಮ್ಯಾಚ್ಗಳು ನೋಡಿದಾಗ ಪರ್ಫಾರ್ಮೆನ್ಸ್ ಬಗ್ಗೆ ಹೇಗೆ ಅನ್ಸುತ್ತೆ? ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಅಂದರೆ ಇಷ್ಟೆಲ್ಲ ಮ್ಯಾಚ್ ನೋಡೋದವಲ್ಲ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಮಾಡಬೇಕು. ಫೈನಲ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಫೈನಲಿ ಈ ಸಲ ಕಪ್ ನಮ್ಮದೇ, ಇಂಡಿಯಾ ಗೆಲ್ಲಬೇಕು ಅಷ್ಟೇ. ನಿಮ್ಮ ಹೆಸರು? ಸುನೀಲ್. ನಾವು ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಮೊನ್ನೆ ನಡೆದ ಮ್ಯಾಚಿಗೆ ಹೋಲಿಸ್ಕೊಂಡ್ರೆ ನಮ್ಮ ಇಂಡಿಯಾ ಬ್ಯಾಟಿಂಗ್ ಫಾರ್ಮು ತುಂಬ ಬಲಿಷ್ಠವಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಹೋದ ಸತಿ 2011 ODI ಮ್ಯಾಚಲ್ಲಿ ಸೇಡ್ ನ್ಯೂಜಿಲೆಂಡ್ ಮೇಲೆ ಸೇಡ್ ತೀರಿಸ್ಕೊಳ್ಳುವಂಥ ಒಂದು ಒಳ್ಳೆಯ ಅದ್ಭುತ ಅವಕಾಶ ಇದೆ. ಸೊ ಏನು ಹೇಳ್ಬೇಕಂದ್ರೆ, ನ್ಯೂಜಿಲೆಂಡು ಕೂಡ ನನಗೆ ಕಡೆಗಣಿಸೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ನ್ಯೂಜಿಲೆಂಡು ಕೂಡ ಬಲಿಷ್ಠ ಬ್ಯಾಟಿಂಗ್ ಫಾರ್ಮ್ ಅಪ್ ಇದೆ. ಅದರಲ್ಲೂ ಟೀಮ್ ಸೈಪಟ್ ಮತ್ತು ಪಿನ್ನೆಲ್ಲೇನು ಅವ್ನು ಮೊನ್ನೆ 33ಗೆ ಒಂದು ಸೆಂಚುರಿ ಹೊಡೆದಂತಹ ಸೂಪರ್ ಹೀರೋ. ಅದೇ ರೀತಿ ನಮ್ಮಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಇದ್ದಾನೆ. ಸೊ ನಾಳೆ ಮ್ಯಾಚು ತುಂಬ ಹೈಲೈಟಾಗಿ ಮತ್ತು ತುಂಬ ಫೈರ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ನಾವೇನು ಹೇಳಬೇಕು ಅಂತಂದರೆ, ಮೊದಲನೇದು ನಾವು ODI ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀವಿ. ನಾಳೆ ಮ್ಯಾಚು ತುಂಬ ಹೈ ವೋಲ್ಟೇಜ್ ಆಗಿರುತ್ತೆ. ಇಂಡಿಯಾ ಫಾರ್ ದ ವಿನ್. ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ. ನನ್ನ ಹೆಸರು ಶಿವು ಅಂತ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇದೆ. ಹೈ ವೋಲ್ಟೇಜ್ ಮ್ಯಾಚ್ ಇದು. ಈಗ ನಮ್ಮ ಇಂಡಿಯಾ 3ನೇ ಬಾರಿ ಚಾಂಪಿಯನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಈಗ ನಮ್ಮ ಇಂಡಿಯಾದಲ್ಲಿ ಮ್ಯಾಚ್ ನಡೀತಿರೋದ್ರಿಂದ ಇಂಡಿಯಾದವರಿಗೆ ಭಾಳ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಯಾಕಂದರೆ ಈಗ ಇಂಡಿಯಾದಲ್ಲಿ ಈಗ ನಮ್ಮ ಪ್ಲೇಯರ್ಸ್ ಎಲ್ಲ ನಮ್ಮ ಹೋಮ್ ಟೌನಲ್ಲಿ ಆಡಿ ಫುಲ್ ಎಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಈಗ ಹಂಗಾಗಿ ಮತ್ತು ಪ್ಲೇಯರ್ಸ್ ಎಲ್ಲ ಸಖತ್ತಾಗಿ ಆಡ್ತಿದ್ದಾರೆ. ಈಗ ಸಂಜು ಸ್ಯಾಮ್ಸನ್ ಮೊನ್ನೆ 2 ಮ್ಯಾಚಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಮತ್ತು ಮತ್ತು ನಮ್ಮ ಬೂಮ್ರಾ ಅವರು ಅಂದರೆ ನಮ್ಮ ಬೂಮ್ರಾ ಅವ್ರ ಬಗ್ಗೆ ಹೇಳೋಕ್ಕೆ ನಮ್ಮ ಹತ್ರ ಪದನೇ ಇಲ್ಲ. ಅವರೇ ನಮ್ಮ ಬ್ರಹ್ಮಾಸ್ತ್ರ. ವರುಣ್ ಚಕ್ರವರ್ತಿ ಮೊನ್ನೆ ದುಬಾರ್ ಆಗಿರ್ಬೋದು, ಬಟ್ ಫೈನಲ್ ಮಾತ್ರ ಅವರು ಒಳ್ಳೆ ಸಖತ್ತಾಗಿ ಆಟ ಆಡ್ತಾರೆ. ಯಾಕಂದರೆ ಅವ್ರು ನಮ್ಮ ಕನ್ನಡಿಗರು. ಅವ್ರು ನಮಗೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಆಡಬೇಕು. ಅಭಿಷೇಕ್ ಶರ್ಮಾ ಅವರು ಫಾರ್ಮಿಗೆ ಬಂದುಬಿಟ್ರೆ, ಅವರೊಬ್ಬರು ಫಾರ್ಮಿಗೆ ಬಂದರೆ ಮುಗೀತು. ಯಾವ ನ್ಯೂಜಿಲೆಂಡ್ ಅಲ್ಲದ ಯಾವ ಟೀಮ್ ಬಂದರೂ ಧ್ವಂಸನೆ, ಧೂಳಿ ಪಟಾನೆ ಎಲ್ಲ. ಈ ವರ್ಲ್ಡ್ ಕಪ್ ನಮ್ಮದು. ಹಂಗಾಗಿ ಈಗ ನಮ್ಮ ಎಲ್ಲ ಫ್ರೆಂಡ್ಸಿಂದ ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳಿ ಕಪ್ ಗೆಲ್ಲಿ ಅನ್ನೋ ನಾವು ಭರವಸೆ ಕೊಡ್ತೀವಿ. ನಾಗರಾಜ್ ಬಿ. ಇಂಡಿಯಾಗೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗಲ್ಲಾಗಿರ್ಬೋದು, ಬೌಲಿಂಗಲ್ಲಾಗಿರ್ಬೋದು ಮತ್ತು ಆಲ್ರೌಂಡರ್ ಟೀಮ್ ಒಳ್ಳೆ ಸಮತೋಲನದಿಂದ ಕೂಡಿದೆ. ಸೊ ಮತ್ತು ತಂಡದ ನಿರ್ವಹಣೆ ಕೂಡ ತುಂಬ ಚೆನ್ನಾಗಿದೆ. ಒಂದು ಸಮತೋಲನ ಬಲಿಷ್ಠ ತಂಡ ಅಂತ ಹೇಳ್ಬೋದು. ಬ್ಯಾಟಿಂಗ್ ಲೈನಪ್ ಮತ್ತು ಬೌಲಿಂಗ್ ಲೈನಪ್ ಎರಡೂ ಕೂಡ ಕರೆಕ್ಟಾಗಿದೆ. ಸೊ ಹೀಗಾಗಿ ಹಲವಾರು ಮ್ಯಾಚ್ಗಳನ್ನ ಗೆದ್ದಿರೋದ್ರಿಂದ ಅವರಿಗೆ ಕಾನ್ಫಿಡೆನ್ಸ್ ಕೂಡ ತುಂಬ ಬಂದಿರುತ್ತೆ. ಆದರೂ ಕೂಡ ನಾವು ನ್ಯೂಜಿಲೆಂಡ್ನ ನಾವು ಕಡೆಗಣಿಸಂಗಿಲ್ಲ. ಅಲ್ಲೂ ಕೂಡ ಅಷ್ಟು ಚೆನ್ನಾಗಿದೆ. ಸೊ ಫೈನಲ್ ಅಂದ್ರೇ ಹಾಗೆ ಅಲ್ವಾ, ಹೈ ವೋಲ್ಟೇಜ್ ಇರುತ್ತೆ. ಸೊ ಆದ್ದರಿಂದ ನಾಳೆ ತಂಡಕ್ಕೆ ಇಂಡಿಯಾಗೆ ಶುಭವಾಗಲಿ. ಸೊ ಎಲ್ಲರೂ ಕೂಡ ಸಮತೋಲನದಿಂದ ಆಡಲಿ, ಚೆನ್ನಾಗಾಗಲಿ. ಆಲ್ ದಿ ಬೆಸ್ಟ್ ಇಂಡಿಯಾ. ಈ ಫೈನಲ್ ಮ್ಯಾಚಲ್ಲಿ ಯಾವ ರೀತಿ ಕ್ಯೂರಿಯಾಸಿಟಿ ಇದೆ ಅಂತ ಕೋಟೆನಾಡು ಜನತೆ? ಕ್ಯೂರಿಯಾಸಿಟಿ ಅಂತಂದರೆ, ಇಂಡಿಯಾ ಟೀಮ್ ಅಂತಂದರೆ ಈಗ ಫೈನಲ್ಗೆ ಹೋಗಿರೋದ್ರಿಂದ ಕ್ಯೂರಿಯಾಸಿಟಿ ಜಾಸ್ತಿನೇ ಆಗಿರುತ್ತೆ ಅಂತ ಹೇಳ್ಬೋದು. ಆದರೆ ಈಗ ಲಾಸ್ಟ್ ನಾವು ಇಂಗ್ಲೆಂಡ್ ಮ್ಯಾಚನ್ನ ನೋಡಿದಾಗ ಏನಾಯಿತು, ಸೊ ನಾವು ಎಷ್ಟೇ ರನ್ಗಳು ನೋಡಿದ್ರು ಕೂಡ ಅಲ್ಲೂ ಕೂಡ ಅವ್ರಿಗೆ ಅದೇ ರೀತಿಯೇ ವಾಪಸ್ ಚೇಸ್ ಮಾಡಿದರು. ಸೊ ಆದರೆ ಏನಾಗ್ತಿದೆ ಅಂದರೆ, ಈಗ ನಾಳೆ ಮ್ಯಾಚ್ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ. ಸೊ ನಮ್ಮಲ್ಲಿ ಬ್ಯಾಟರ್ಸ್ ಮೇಲೆ ನಂಬಿಕೆ ಇದೆ. ಅಭಿಷೇಕ್ ಶರ್ಮಾ ಅವರು ಸ್ವಲ್ಪ ಫಾರ್ಮಿಗೆ ಬರಬೇಕಾಗುತ್ತೆ. ಸೊ ಆ ಥರ ಬಂದರೆ ಇನ್ನೂ ಉತ್ತಮವಾಗಿ ಆಡ್ಬೋದು. ಎಲ್ಲರೂ ಕೂಡ ಚೆನ್ನಾಗಿ ಎಫರ್ಟ್ ಆಗ್ತಿದ್ದಾರೆ. ಸೊ ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಎಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಅಕ್ಷರ್ ಪಟೇಲ್ ಅವರು ಕೂಡ ಫೀಲ್ಡಿಂಗು ಕೂಡ ಚೆನ್ನಾಗಿದೆ. ಸೊ ಅಭಿಷೇಕ್ ಶರ್ಮಾ ಅವರು ಒಂಚೂರು ಉತ್ತಮವಾಗಿ ಆಡಿದ್ರೆ, ಸ್ಟಾರ್ಟಿಂಗು ಸ್ವಲ್ಪ ಪವರ್ ಪ್ಲೇ ಸ್ವಲ್ಪ ಚೆನ್ನಾಗಿ ರನ್ ಬಂದರೆ ಮುಂದಕ್ಕೆ ಈಸಿ ಆಗುತ್ತೆ. ಎಲ್ಲರೂ ಕೂಡ ಚೆನ್ನಾಗಿ ಉತ್ತಮವಾಗಿ ಆಡಲಿ ಅಂತ ಹೇಳ್ತಾ ನಮ್ಮ ಟೀಮ್ ಇಂಡಿಯಾ ಈ ಫೈನಲ್ಗೆ ಹೋಗಿರೋದು ಎಲ್ರಿಗೂ ತುಂಬ ಖುಷಿಯಾಗಿದೆ. ತುಂಬ ಮ್ಯಾಚ್ಗಳು ನೋಡ್ಕೊತ ಬಂದ್ವಿ.
ಲೀಗ್ ಮ್ಯಾಚಲ್ಲಿ ಆಗಿರ್ಬೋದು, ಸೂಪರ್ 8 ಮ್ಯಾಚಲ್ಲಿ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಇಂಡಿಯಾ ತುಂಬ ಚೆನ್ನಾಗಿ ಆಡಿದ್ದಾರೆ. ಎಲ್ಲ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ತುಂಬ ಟಾಪ್ ಕ್ವಾಲಿಟಿ ಟೀಮ್ ಆಗಿರೋದ್ರಿಂದ ಇಂಡಿಯಾ ಡೆಫಿನೆಟ್ಲಿ ವೆಲ್ ಡಿಸರ್ವ್ಡ್ ಟೀಮ್ ಫೈನಲ್ಗೆ ಹೋಗೋದಕ್ಕೆ. ಸೊ ಈಗ ನಾವು ಫೈನಲಲ್ಲಿ ನ್ಯೂಜಿಲೆಂಡ್ ನಮ್ಮ ಆಪೋಸಿಟ್ ಟೀಮ್ ಇದೆ. ಇದಕ್ಕಿಂತ ಮುಂಚೆ ನ್ಯೂಜಿಲೆಂಡ್ ಮೇಲೆ ಬೈಲ್ಯಾಟ್ರಲ್ ಸೀರೀಸ್ ಇತ್ತು. ಅಲ್ಲಿ ಕೂಡ ಇಂಡಿಯಾ ಎಲ್ಲ ಕಂಪ್ಲೀಟಾಗಿ T20 ಮ್ಯಾಚಸ್ ವಿನ್ ಆಗಿ ತಮ್ಮ ಸಾಮರ್ಥ್ಯ ಏನು ಅಂತ ತೋರಿಸ್ಕೊಂಡಿದೆ. ಈಗ ಅದೇ ಟೀಮ್ ನ್ಯೂಜಿಲೆಂಡ್ನ ಎದುರಿಸ್ತಾ ಇದೆ. ಅವರು ಕೂಡ ಒಳ್ಳೆ ಕಾಂಪಿಟೇಷನ್ ಕೊಟ್ಟರು. ಈಗ ಅದೇ ಟೀಮ್ ನಮ್ಮ ಫೈನಲಲ್ಲಿ ಇದೆ. ಸೊ ಇಟ್ ಈಸ್ ಆಲ್ಸೋ ಟಫ್ ಟೀಮ್. ಸೊ ನಮ್ಮ ಕಡೆಯೂ ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಇಶಾನ್ ಕಿಶನ್ ಅವರಿದ್ದಾರೆ, ಮತ್ತು ಸಂಜು ಸ್ಯಾಮ್ಸನ್ ಇದ್ದಾರೆ, ಅಭಿಷೇಕ್ ಶರ್ಮಾ. ಎಲ್ಲರೂ ಉತ್ತಮವಾದ ಫಾರ್ಮಲ್ಲಿದ್ದಾರೆ. ಎಲ್ಲರೂ ಚೆನ್ನಾಗಿ ಆಡಬೇಕು ಫೈನಲಲ್ಲಿ, ಅವ್ರವ್ರ ಪರ್ಫಾರ್ಮೆನ್ಸ್ ತೋರಿಸ್ಬೇಕು. ಅದೇ ಥರ ನ್ಯೂಜಿಲೆಂಡ್ ಕೂಡ ನಾವು ಅಲ್ಲಗಳಿಯಂಗಿಲ್ಲ. ಅವರು ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ, ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಒಳ್ಳೆ ಪೈಪೋಟಿ ಅಂತೂ ಇದ್ದೇ ಇರುತ್ತೆ. ಎಲ್ಲರೂ ಕಾದು ನೋಡ್ತಾ ಇದ್ವಿ. ಟೀಮ್ ಇಂಡಿಯಾಗೆ ಜಯ ಆಗಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಒಳ್ಳೆ ಬೌಲಿಂಗ್ ಲೈನ್ ಕೂಡ ಇದೆ ಇಂಡಿಯಾದ್ದು. ಬೂಮ್ರಾ ಅವ್ರದ್ದು ತುಂಬ ಅತ್ಯುತ್ತಮ ಬೌಲಿಂಗ್, ಒಳ್ಳೆ ರ್ಯಾಂಕ್ ಇರೋವಂಥವ್ರು. ಬೂಮ್ರಾ ಆಗಿರ್ಬೋದು, ಮತ್ತು ವರುಣ್ ಚಕ್ರವರ್ತಿ ಎಲ್ಲ ಟಾಪ್ ರ್ಯಾಂಕಲ್ಲಿದ್ದಾರೆ. ಅವರು ಕೂಡ ಒಳ್ಳೆ ಬೌಲಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಖಂಡಿತ ಟೀಮ್ ಇಂಡಿಯಾ ತಮ್ಮ ಎಫರ್ಟ್ ಹಾಕುತ್ತೆ, ಗೆಲ್ಲುತ್ತೆ ಅಂತ ನಾವು ಆತ್ಮವಿಶ್ವಾಸದಲ್ಲಿದ್ವಿ. ಜೈ ಟೀಮ್ ಇಂಡಿಯಾ. ಆಲ್ ದ ಆಲ್ ದ ಬೆಸ್ಟ್ ಫಾರ್ ಟೀಮ್ ಆಲ್ ದ ಬೆಸ್ಟ್. ದೇವರಾಜ್.